ಮಂಡ್ಯ ಬೇಗುದಿಗೆ ಇಂದು ಸಿಗುತ್ತಾ ಪರಿಹಾರ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ಅಂತಿಮವಾದಂತಹ ಸಭೆ ಕೂಡ ನಡೀತಾ ಇರುವಂತದ್ದು. ಮಂಡ್ಯ ರೆಬಲ್ ನಾಯಕರ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ. ಈ ಒಂದು ಸಂದರ್ಭದಲ್ಲಿ ಮಂಡ್ಯ ಬೇಗುದಿಗೆ ಮುಲಾಮು ಸಿಗುತ್ತಾ, ಮುಲಾಮು ಹಚ್ತಾರ ಸಿದ್ದರಾಮಯ್ಯನವರು? ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಇಲ್ಲಿ ಮೈತ್ರಿ ಧರ್ಮ ಪಾಲಿಸಿ, ಇಲ್ಲ ಹೊರ ನಡೀರಿ, ಈಗಾಗಲೇ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯನವರು. ಇಂದಿನ ಸಭೆಯಲ್ಲಿ ಮಂಡ್ಯ ಬೇಗುದಿಗೆ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಜೈ ಹೇಳ್ತಾರ ಬಂಡಾಯ ನಾಯಕರು, ಅಥವಾ ಸುಮಲತಾಗೆ ನಮ್ಮ ಸಪೋರ್ಟ್ ಅಂತಾರ ಪರೋಕ್ಷವಾಗಿ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗಲಿದೆ. ಕುತೂಹಲವನ್ನ ಮೂಡಿಸಿದೆ ಸಿದ್ದು ನೇತೃತ್ವದ ಇಂದಿನ ಸಭೆ. ಏಕೆಂದ್ರೆ ಇದುವರೆಗೂ ಕೂಡ ಈಗ ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿ ಅವರು ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಮಾಜಿ ಶಾಸಕರು, ಕಾಂಗ್ರೆಸ್ನ ಮಾಜಿ ಶಾಸಕರು ಯಾರು ಕೂಡ ಕಾಣಿಸ್ಕೊಂಡಿಲ್ಲ. ಇರೋದಾದ್ರೆ ಇರಿ, ಇಲ್ಲದಿದ್ರೆ ಪಕ್ಷ ಬಿಟ್ಟು ನಡೀರಿ. ಬಂಡಾಯಗಾರರಿಗೆ ಸಿದ್ದರಾಮಯ್ಯ ವಾರ್ನಿಂಗ್. ಮಂಡ್ಯದಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿದೇ ಕೆಲವರು ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಪರ ಪ್ರಚಾರ ಮಾಡುತ್ತಿದ್ದಾರೆ. ಇದು ಜೆಡಿಎಸ್ನವರನ್ನ ಕೆರಳಿದ್ದು ಅಸಮಾಧಾನಕ್ಕೂ ಕಾರಣವಾಗಿದೆ. ಇದೇ ವಿಚಾರವಾಗಿ ಇಂದು ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಮೈತ್ರಿಗೆ ಒಪ್ಪಿಗೆ ಇಲ್ಲದವರು ಪಕ್ಷ ಬಿಟ್ಟು ಹೊರಗೆ ಹೋಗಬಹುದು ಅಂತ ಪರೋಕ್ಷವಾಗಿ ಚೆಲುವರಾಯಸ್ವಾಮಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಾಳೆ ಮಾತಾಡ್ತೀನಿ. ಕೆಲವು ಕಾರ್ಯಕರ್ತರು ಇನ್ನೂ ಕೆಳಗಡೆ ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ. ಅವ್ರಿಗೆ ಇನ್ನೊಂದ್ಸಾರಿ ಹೇಳ್ತೀವಿ, ಪಕ್ಷದ ತೀರ್ಮಾನನ ಒಪ್ಕೋಬೇಕು ಅಂತ. ಒಪ್ಕೊಳ್ಳದೆ ಹೋದ್ರೆ ಹೋಗ್ರಪ್ಪ ಆಚೆಗೆ. ಚಕ್ರವ್ಯೂಹ ನೀವು ನೋಡಿದ್ದೀರಾ? ನೀವು ನೋಡಿದ್ದೀರಿ ಅಂದ್ರೆ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಅದು ಹೆಂಗಿತ್ತು ಅಂತಲೇ ಗೊತ್ತಿಲ್ಲ ಯಾರಿಗೂ. ಸುಮ್ಮನೆ ಮಹಾಭಾರತದಲ್ಲಿ ಬಂದಿತ್ತು ಚಕ್ರವ್ಯೂಹ ಅಂತ ಅದನ್ನೇ ಹೇಳ್ತಾ ಇದ್ದೀವಿ. ಚಕ್ರವ್ಯೂಹ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ ಅದು ಹೆಂಗಿತ್ತು ಅಂತ ಗೊತ್ತಾ? ಮತ್ತೆ ಸಿಟ್ಟು ಬಿಟ್ಟಿಲ್ವಾ ಚೆಲುವರಾಯಸ್ವಾಮಿ? ಮಂಡ್ಯ ಮೈತ್ರಿಗೆ ಮತ್ತದೇ ಅಪಸ್ವರ. ಈ ನಡುವೆ ಸಿಎಂ ಕುಮಾರಸ್ವಾಮಿ ನನ್ನನ್ನು ಯಾಕೆ ಮಾತಾಡಿಸ್ತಿಲ್ವೋ ಗೊತ್ತಿಲ್ಲ, ಅವರಿಗೆ ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ, ಅದಕ್ಕೆ ಅವರನ್ನ ಮಾತ್ರ ಮಾತಾಡಿಸಿದ್ದಾರೆ ಅಂತ ಚೆಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ನಾವು ತೊಡೆತಟ್ಟಲ್ಲ, ನಮ್ಮಿಂದ ನಿಖಿಲ್ಗೆ ಯಾವುದೇ ತೊಂದರೆ ಆಗ್ತಿಲ್ಲ ಎಂದಿದ್ದಾರೆ. ಅಲ್ಲದೆ ಮಂಡ್ಯದಲ್ಲಿ ಮೈತ್ರಿ ಧರ್ಮವೇ ಸರಿಯಾಗಿ ಆಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನ ಅವಶ್ಯಕತೆ ಅವರಿಗಿತ್ತು, ನನ್ನ ಅವಶ್ಯಕತೆ ಕುಮಾರಸ್ವಾಮಿ ಅವರಿಗೆ. ಈಗ ನನ್ನಿಂದನೇ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಎಂದು ನಾನು ಮಾತಾಡ್ತಿದ್ರು, ಅಥವಾ ನಾನೇ ಅವರಿಂದ ನಾನು ಏನಾದ್ರು ಒಂದು ಆಗ್ತಿದ್ದೆ ಅನ್ನೋ ನಾನು ಮಾತಾಡ್ಸೋದು, ಅದು ರಾಜಕೀಯದಲ್ಲಿ ನಡೆದು ಬಂದಿರೋದು ಅಂತ. ಒಬ್ಬರಿಗೊಬ್ಬರಿಗೆ ಅನಿವಾರ್ಯತೆ ಇದ್ದಾಗ, ಈಗ ನನಗೆ ಕುಮಾರಸ್ವಾಮಿಗೆ ಅನಿವಾರ್ಯತೆ ಇದ್ದಾಗ, ಕುಮಾರಸ್ವಾಮಿಗೆ ನನ್ನ ಅನಿವಾರ್ಯತೆ ಇದ್ದಾಗ, ಅದು ಬಹುಶಃ ನೀವು ಹೇಳ್ದಂಗೆ ಆಗ್ಬಿಡ್ತಾರೆ. ಟೋಟಲಿ ಮೈತ್ರಿ ಧರ್ಮ ಯಾವತ್ತೂ ಆಗಿಲ್ಲ. ಚುನಾವಣೆಯಲ್ಲಿ ಲೀಡರ್ ಮೈತ್ರಿ ಧರ್ಮ ಆದ್ರೆ ಉಪಯೋಗ ಆಗತ್ತೆ ಅಂತಲ್ಲ, ಜನರು ಕಾರ್ಯಕರ್ತರ ಮನೆಯಿಂದ ಮೈತ್ರಿ ಧರ್ಮ ಆಗಬೇಕು. ಈಗ ಮೈಸೂರಲ್ಲಿ ಮೊನ್ನೆ ನಡೆದಿದೆ ಸಭೆ, ನೋಡಿದ್ದೀರಾ? ಹಾಸನದಲ್ಲಿ ನಡೀತಾ ಇದೆ, ನೋಡಿದ್ದೀರಾ? ತುಮಕೂರಲ್ಲಿ ನಡೆದಿದೆ, ನೋಡ್ತಾ ಇದೀಯಾ? 100% ಕಾರ್ಯಕರ್ತರು ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಗ ಮೈಸೂರಿನಲ್ಲಿ, ಅದೆಲ್ಲ ಗೊತ್ತಿರೋ ವಿಚಾರ. ಸೊ ಬುದ್ಧಿವಂತಿಕೆಯಿಂದ ಚುನಾವಣೆ ಎದುರಿಸತಕ್ಕಂಥ ಸೂಕ್ತ ಇಲ್ಲ ಕಾಂಗ್ರೆಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ಮಂಡ್ಯದ ಕಾಂಗ್ರೆಸ್ ನಾಯಕರ ಅಸಮಾಧಾನ ಹಾಗೆ ಮುಂದುವರೆದಿದೆ. ಮತ್ತೊಂದ್ ಕಡೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂಡ ಆ ನಾಯಕರ ಬೆಂಬಲ ಸಿಕ್ಕರೆಷ್ಟು ಬಿಟ್ರೆಷ್ಟು ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಇವತ್ತಿನ ಸಭೆಯನ್ನ ಕರೆದಿರುವಂತದ್ದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಬಹುದು ಅಂತ? ಪೃಥ್ವಿರಾಜ್, ಮಂಡ್ಯ ಕಾಂಗ್ರೆಸ್ ನಲ್ಲಿರತಕ್ಕಂತಹ ಒಂದು ಗೊಂದಲ ಏನಿದೆ, ಈ ಗೊಂದಲ ರಾಜ್ಯ ಕಾಂಗ್ರೆಸ್ ಮುಖಂಡರನ್ನ ಮತ್ತು ಜೆಡಿಎಸ್ ಮುಖಂಡರನ್ನ ಒಂದು ಆತಂಕಕ್ಕೀಡು ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲೋ ಒಂದು ಕಡೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರು ಪಕ್ಷೇತರ ಅಭ್ಯರ್ಥಿ ಆಗಿರತಕ್ಕಂತಹ ಸುಮಲತಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆತಂಕವನ್ನ ದೇವೇಗೌಡರು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಸಿದ್ದರಾಮಯ್ಯ ಬಂದರೂ ಕೂಡ ಇಲ್ಲಿ ಪರಿಸ್ಥಿತಿ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು. ಆಗ ಕಂಗಾಲಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ ಮಂಡ್ಯ ಕಾಂಗ್ರೆಸ್ ಮುಖಂಡರನ್ನು ಸಭೆ ಕರೀಲಿಕ್ಕೆ ತೀರ್ಮಾನ ಮಾಡಿದ್ರು ಅಂತ ಹೇಳ್ಬೋದು. ಆದ್ರೆ ಇವತ್ತು ಲಾಸ್ಟ್ ಸಭೆ, ಅಂದ್ರೆ ಮಂಡ್ಯ ಪಾಲಿಗೆ ಇದು ಲಾಸ್ಟ್ ಸಭೆ ಸಿದ್ದರಾಮಯ್ಯ ಕರೆದಿರ್ತಕ್ಕಂಥದ್ದು. ಇವತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಚೆಲುವರಾಯಸ್ವಾಮಿ ಆಗಿರ್ಬೋದು, ನರೇಂದ್ರ ಸ್ವಾಮಿ ಆಗಿರ್ಬೋದು ಮತ್ತು ರಮೇಶ್ ಬಂಡಿಸಿದ್ದೇಗೌಡರು ಸೇರಿದಂತೆ ಮಾಜಿ ಶಾಸಕರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರ ಒಂದು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಒಂದು ವಾರ್ನಿಂಗ್ ಅನ್ನು ಕೂಡ ಸಿದ್ದರಾಮಯ್ಯರು ಕೊಡ್ತಾರೆ ಅಂತಕ್ಕಂಥ ಮಾತು ಕೂಡ ನಿನ್ನೆ ಒಂದು ಸಿದ್ದರಾಮಯ್ಯ ಹೇಳಿದ್ರು. ಅಂದ್ರೆ ನೀವು ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ದೋಸ್ತಿ ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ಗೆ ಸಪೋರ್ಟ್ ಮಾಡಬೇಕು, ಇಲ್ಲದೆ ಇದ್ರೆ ಪಕ್ಷವನ್ನ ತೊರಿಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆ ಮಾತನ್ನ ನಿನ್ನೆ ಒಂದು ಸಿದ್ದರಾಮಯ್ಯ ಅವರು ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತೇನು ಸಭೆ ಕರೆದಿದ್ದಾರೆ
ಇದ್ದಾರೆ. ಈ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಇದೇ ಒಂದು ವಾರ್ನಿಂಗ್ ಅನ್ನ ಮಂಡ್ಯ ಕಾಂಗ್ರೆಸ್ ಮುಖಂಡರು ಕೂಡ ಹೇಳ್ತಕ್ಕಂಥ ಸಾಧ್ಯತೆ ಇದೆ. ಅಂದ್ರೆ ಅಲ್ಲಿ ಸುಮಲತಾಗಿ ನೀವು ಸಪೋರ್ಟ್ ಮಾಡಬೇಡಿ, ಅಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದು ಮತ್ತು ಇದು ಹೈಕಮಾಂಡ್ ತೀರ್ಮಾನ ಆಗಿದೆ, ಹೀಗಾಗಿ ಮೈತ್ರಿ ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡಲೇಬೇಕು, ಸಪೋರ್ಟ್ ಮಾಡ್ಬೇಕಷ್ಟೇ ಅಂತಕ್ಕಂಥ ಒಂದು ಕಟ್ಟಪ್ಪಣೆಯನ್ನು ಕೂಡ ಮಾಡಬಹುದು. 12ನೇ ತಾರೀಕಿನ ಜಂಟಿ ಪ್ರಚಾರ ಸಭೆ ಇದೆ, ಆ ಸಭೆಯಲ್ಲಿ ಕೂಡ ತಾವು ಪಾಲ್ಗೊಳ್ಳಬೇಕು ಅಂತಕ್ಕಂಥ ಸೂಚನೆ ಕೂಡ ಸಿದ್ದರಾಮಯ್ಯ ಇವತ್ತಿನ ಸಭೆಯಲ್ಲಿ ಕೊಡಲಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಎಳಕಟ್ಟೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯುಗಾದಿ ಹಬ್ಬದ ದಿನವೂ ಕೂಡ ಮಂಡ್ಯ ಕಣ ರಂಗೇರಿತ್ತು. ಸಿಆರ್ಪಿಎಫ್ ಯೋಧನೊಬ್ಬ ಅಂಚೆ ಮತವನ್ನ ಫೇಸ್ಬುಕ್ನಲ್ಲಿ ಶೇರ್ ಮಾಡುವ ಮೂಲಕ ವಿವಾದವನ್ನ ಸೃಷ್ಟಿಸಿದ್ದಾನೆ. ಇನ್ನು ಇಂದು ಕೈ ರೆಬಲ್ಸ್ ನಾಯಕರ ಜೊತೆ ಸಿದ್ದರಾಮಯ್ಯ ಸಂಧಾನ ಸಭೆಯನ್ನ ಕೂಡ ನಡೆಸಲಿದ್ದು ಏನಾಗುತ್ತೆ ಅನ್ನೋ ಕುತೂಹಲವನ್ನ ಕೂಡ ಮೂಡಿಸಿದೆ. ಅಂಚೆ ಮತಪತ್ರ ಫೇಸ್ಬುಕ್ನಲ್ಲಿ ಶೇರ್. ಸುಮಾ ವಿರುದ್ಧ ಜೆಡಿಎಸ್ಗೆ ಹೊಸ ಅಸ್ತ್ರ. ಇಷ್ಟು ದಿನ ಜೆಡಿಎಸ್ ವಿರುದ್ಧ ವಾಗ್ದಾಳಿ ಮಾಡುತ್ತಿದ್ದ ಸುಮಲತಾ ವಿರುದ್ಧ ದಳಪತಿಗಳಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಸಿಆರ್ಪಿಎಫ್ ಯೋಧ ಆರ್ ನಾಯಕ್ ತಮ್ಮ ಅಂಚೆ ಮತಪತ್ರದಲ್ಲಿ ಸುಮಲತಾಗೆ ಮತ ಚಲಾಯಿಸಿ ಫೇಸ್ಬುಕ್ನಲ್ಲಿ ಶೇರ್ ಮಾಡಿದ್ದಾರೆ. ಇದನ್ನ ಸುಮಲತಾ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಶೇರ್ ಮಾಡಿ ಧನ್ಯವಾದ ತಿಳಿಸಿದ್ದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ತಾವು ಯಾರಿಗೆ ಮತ ಹಾಕಿದ್ದೇವೆ ಎಂಬ ಸಾಕ್ಷ್ಯವನ್ನ ಬಹಿರಂಗಗೊಳಿಸುವುದು ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದ್ದು, ಈಗ ಸಿಆರ್ಪಿಎಫ್ ಯೋಧ ಆರ್ ನಾಯಕ್ ಮೇಲೆ ಶಿಸ್ತು ಕ್ರಮದ ಜೊತೆ ಅಂಚೆ ಮತಪತ್ರ ತಿರಸ್ಕಾರವಾಗುವ ಸಾಧ್ಯತೆ ಇದೆ. ಜೊತೆಗೆ ಸುಮಲತಾ ಕೂಡ ಯೋಧನ ಪೋಸ್ಟ್ ಅನ್ನ ಶೇರ್ ಮಾಡಿದ್ದು ಇದು ನೀತಿ ಸಂಹಿತೆ ಉಲ್ಲಂಘನೆ ಎಂದು ಜೆಡಿಎಸ್ ಆರೋಪ ಮಾಡಿದೆ. ಇನ್ನು ಇಂದು ಮಂಡ್ಯ ಕೈ ನಾಯಕರ ಜೊತೆ ಸಿದ್ದರಾಮಯ್ಯ ಸಂಧಾನ ಸಭೆ ನಡೆಸುತ್ತಿದ್ದು ಇದು ಬಹುತೇಕ ವಿಫಲವಾಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇನ್ನು ಸಂಧಾನ ಸಭೆಗೆ ಸಿಎಂ ಆಗಮಿಸೋದೇ ಇರೋದು ಸಭೆ ಮುರಿದು ಬೀಳುತ್ತೆ ಎನ್ನಲಾಗಿದೆ. ಇತ್ತ ದೇವೇಗೌಡರು ಮೊನ್ನೆ ಪ್ರಚಾರದಲ್ಲಿ ಮಂಡ್ಯಕ್ಕೆ ಸಿದ್ದರಾಮಯ್ಯ ಬಂದರೂ ಕೂಡ ಬಂಡಾಯ ಸರಿ ಹೋಗೋದಿಲ್ಲ ಎಂದಿದ್ದು ಇದಕ್ಕೆ ಪುಷ್ಟಿ ನೀಡಿದಂತಾಗಿದೆ. ತುಮಕೂರು ಮಹಾಜನತೆ ಡಾಕ್ಟರ್ ಪರಮೇಶ್ವರ್ ನನ್ನ ಜವಾಬ್ದಾರಿ ತಗೊಳ್ತೀನಿ, ನೀವು ಬೇರೆ ಕಡೆ ಹೋಗಿ. ಸಿದ್ದರಾಮಯ್ಯ ನೀವು ಇಬ್ಬರು ಪ್ರವಾಸ ಮಾಡಿದ್ರು, ಎಲ್ಲ ಕಡೆ ಹೋಗ್ತಾರೆ. ಆದರೆ ಸಿದ್ದರಾಮಯ್ಯರು ಬಂದರೂ ಇಲ್ಲಿ ಏನು ಫಲಕಾರಿ ಆಗೋದಿಲ್ಲ ಅನ್ನೋದು ನಾನು ತೀರ್ಮಾನ ಮಾಡ್ಕೊಂಡಿದ್ದೇನೆ. ಪಾಪ ದೂರ ಹೊರಟೋಗಿದ್ದಾರೆ. ನಿಖಿಲನ್ನ ಸೋಲಿಸೋದ್ರ ಮುಖೇನ ಕುಮಾರಸ್ವಾಮಿಗೆ ಹಕ್ಕುಭಂಗ ಮಾಡಲೇಬೇಕು ಮಂಡ್ಯ ಜಿಲ್ಲೆಯಲ್ಲಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಮನೆ ಬಾಗಿಲಿಗೆ. ಇನ್ನು ಯುಗಾದಿ ಹಬ್ಬದಂದು ರಾತ್ರಿಯಾದರೂ ಸುಮಲತಾ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿದ್ದು ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.